ಸೇರ್ತಾರಾ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್? ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ಭೇಟಿ ಮಾಡ್ತಾ ಇರೋದು ಯಾಕೆ? ಇದು ಹಲವು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಸದನದಲ್ಲೂ ಸಿಎಂ ಸಿದ್ದರಾಮಯ್ಯ ಪರ ಎಸ್ಟಿಎಸ್ ಬ್ಯಾಟಿಂಗ್ ಮಾಡಿದ್ದಾರೆ. ನಿನ್ನೆ ಸಿಎಲ್ಪಿ ಸಭೆ ವೇಳೆಯೂ ಕಾಂಗ್ರೆಸ್ ನಾಯಕರ ಭೇಟಿಯಾಗಿದ್ದಾರೆ. ಸಿಎಂ ಡಿಕೆಶಿ, ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಈ ಇಬ್ಬರು ನಾಯಕರು. ನಿನ್ನೆ ಬೆಳಗಾವಿಯ ರೆಸಾರ್ಟ್ ಒಂದರಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಸಭೆ ನಡೀತಾ ಇರಬೇಕಾದ್ರೇನೆ ಅಲ್ಲಿಗೆ ಎಸ್ಟಿಎಸ್ ಮತ್ತು ಹೆಬ್ಬಾರ್ ಭೇಟಿ ಆಗ್ತಾರೆ. ಕಾಂಗ್ರೆಸ್ ಕಡೆ ಬರುವ ಬಗ್ಗೆ ತಯಾರಿಯನ್ನ ನಡೆಸಿದ್ದಾರೆ ಈ ಇಬ್ಬರು ನಾಯಕರು ಅನ್ನೋದು ಪ್ರಶ್ನೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ನಡೆ ನೋಡಿ, ಇವರಿಬ್ರು ಬಹಳ ಕಾಂಗ್ರೆಸ್ ನಾಯಕರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ಭೇಟಿ ಆಗ್ತಾ ಇದ್ದಾರೆ. ಸದನದಲ್ಲೂ ಕೂಡ ಸಿಎಂ ಪರವಾಗಿಯೇ ಮಾತಾಡ್ತಾ ಇದ್ದಾರೆ. ನಿನ್ನೆ ಸಿಎಲ್ಪಿ ಸಭೆ ನಡೆಯುತ್ತೆ. ಬರೀ ಅದು ಕಾಂಗ್ರೆಸ್ ಶಾಸಕರು, ಸಚಿವರುಗಳು ಮಾತ್ರ ಭಾಗಿಯಾಗಿದ್ದು. ಅಲ್ಲಿಗೆ ಇವರಿಬ್ರು ಕೂಡ ಅದೇ ಸಂದರ್ಭಕ್ಕೆ ಹೋಗ್ತಾರೆ. ಅದು ಯಾಕೆ? ಏನು ಮಾತಾಡಿರ್ತಾರೆ? ಅಭಿವೃದ್ಧಿಗಳ ವಿಚಾರ, ಕ್ಷೇತ್ರವಾರು ವಿಚಾರ ಅನ್ನೋದಾದ್ರೆ ಅದನ್ನ ಹೊರಗೂ ಕೂಡ ಮಾತಾಡಬಹುದು. ಬಟ್ ಸಿಎಲ್ಪಿ ಸಭೆ ನಡಿಬೇಕಾದ್ರೆ ಹೋಗ್ತಾರೆ ಅಂತಂದ್ರೆ ಯಾವ ಕಾರಣಕ್ಕೆ ಹೋಗಿದ್ದಾರೆ? ಆಲ್ರೆಡಿ ಬಿಜೆಪಿಯಲ್ಲಿ ಅಷ್ಟು ಅಸಮಾಧಾನಗಳು ಶುರು ಆಗ್ತಾ ಇದೆ. ಯಾರೆಲ್ಲ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಸೇರಿದ್ರು ಅವರೆಲ್ಲ ವಾಪಸ್ ಕಾಂಗ್ರೆಸ್ಸಿಗೆ ಬರುವಂತ ನಿಟ್ಟಿನಲ್ಲಿ ಮಾತುಕತೆ ಆಗ್ತಾ ಇದೆ. ಮನಸ್ಸು ಒಡೆದೋಗಿದೆ. ತಾವು ಅನ್ಕೊಂಡು ಹೋಗಿದ್ದೆಲ್ಲ ಆಗಿಲ್ಲ, ಇದೆಲ್ಲ ಅಸಮಾಧಾನಗಳಿಗಿದೆ. ಆಗ ಎಲೆಕ್ಷನ್ ಟೈಮಲ್ಲಿ ಕರೆಸ್ಕೊಂಡ್ರು, ಆಮೇಲೆ ನಮಗೆ ಬೆಲೆ ಕೊಡ್ತಾ ಇಲ್ಲ, ನಮ್ಗೆ ಯಾವುದೇ ಅಧಿಕಾರ ಕೊಡ್ತಾ ಇಲ್ಲ, ಸ್ಥಾನಮಾನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಎಸ್ಟಿ ಸೋಮಶೇಖರ್ ಅವರು ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಏನ್ ಭೇಟಿ ಆಗ್ತಿದ್ದಾರೆ? ಯಾಕೆ ಭೇಟಿ ಆಗ್ತಿದ್ದಾರೆ? ಏನ್ ಮಾತುಕತೆ ನಡೆಸ್ತಾ ಇದ್ದಾರೆ? ಇದು ಪ್ರಶ್ನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಯಾರೆಲ್ಲ ಕಾಂಗ್ರೆಸ್ನ ಬಿಟ್ಟು ಹೋಗಿ ಬಿಜೆಪಿಗೆ ಸೇರ್ಕೊಂಡಿದ್ರು ಅವರಿಗೆ ಈಗ ವಾಪಸ್ ಕಾಂಗ್ರೆಸ್ಸಿಗೆ ಬರಬೇಕು ಅನ್ನುವಂತ ಆಸೆ ಶುರು ಆಗಿದೆ ಅಂತ ಕೆಲವು ದಿನಗಳ ಹಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಒಂದಷ್ಟು ಮಾತುಕತೆ ಕೂಡ ನಡೀತಾ ಇತ್ತು. ಅದಕ್ಕೆ ತಕ್ಕಂಗೆ ಈ ಇಬ್ಬರು ನಾಯಕರು, ಹೆಬ್ಬಾರ್ ಮತ್ತು ಸೋಮಶೇಖರ್ ಇಬ್ರು ಕೂಡ ಕಾಂಗ್ರೆಸ್ನ ನಾಯಕರ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಕ್ಷೇತ್ರವಾರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಅಂತ ಅಂದ್ರೂ ಇಷ್ಟು ಬಾರಿ ಹೋಗಿ ಹೋಗಿ ಮಾತುಕತೆ ನಡೆಸುವಂಥದ್ದು ಏನಿದೆ? ಏನ್ ನಡೀತಾ ಇದೆ? ನೀತಿ ಎಸ್ಟಿ ಸೋಮಶೇಖರ್ ಹಾಗೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರು ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬೆಳಗಾವಿಯ ಶೂನ್ಯ ರೆಸಾರ್ಟ್ನಲ್ಲಿ ನಡೀತಾ ಇರುತ್ತೆ. ಆ ರೆಸಾರ್ಟ್ಗೆ ಅವರು ಭೇಟಿಯನ್ನು ಕೊಡ್ತಾರೆ. ಸಿಎಂ ಹಾಗೆ ಡಿಸಿಎಂ ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾಕೆಂದ್ರೆ ಎಸ್ಟಿ ಸೋಮಶೇಖರ್ ಅವರು ಈಗಾಗಲೇ ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು, ಯಾಕೆಂದ್ರೆ ಅವರು ಬಿಜೆಪಿಯಿಂದ ದೂರ ಉಳಿಯುವಂತ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಈಗಾಗಲೇ ಬಿಜೆಪಿಯಿಂದ ಅವರು ಹೊರಗೆ ಕಾಲಿಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿತ್ತು. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ನಡೆದಿತ್ತು. ಇನ್ನೊಂದು ಕಡೆ ಎಸ್ಟಿ ಸೋಮಶೇಖರ್ ಪದೇ ಪದೇ ಸಿದ್ದರಾಮಯ್ಯನವರನ್ನ ಹೊಗಳುವಂತ ಕೆಲಸ, ಸರ್ಕಾರವನ್ನ ಹೊಗಳುವಂತ ಒಂದು ಪ್ರಯತ್ನವನ್ನು ಕೂಡ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಯಾವಾಗ ಸೇರ್ತಾರೆ ಅನ್ನುವಂಥದ್ದಷ್ಟೇ ಮುಂದೆ ಇರುವಂತಹ ಕುತೂಹಲ. ಆದ್ರೆ ನಾನು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ, ನಾನು ಬಿಜೆಪಿಯಲ್ಲೇ ಇರ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಎಲ್ಲೂ ಕೂಡ ಅವರು ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕಕ್ಕೆ ಬರುವಂಥದ್ದು ಅಥವಾ ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನಗಳು ಆಗಿರಲಿಲ್ಲ. ಕ್ಷೇತ್ರದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭೇಟಿಯನ್ನ ಮಾಡಿರಬಹುದು. ಆದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಸೋಮಶೇಖರ್ ಅವರ ಜೊತೆ ಹೆಬ್ಬಾರ್ ಅವರು ಕೂಡ ಹೋಗ್ತಾರೆ. ಅಂದ್ರೆ ಯಾವುದೇ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಅಂದ್ರೆ ಅಲ್ಲಿ ಮತ್ತೊಂದು ಪಕ್ಷದ ಶಾಸಕರು ಹೋಗೋದಿಲ್ಲ ಅಲ್ಲಿ, ಯಾಕೆಂದ್ರೆ ಅದು ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿರುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆ ಪಕ್ಷಕ್ಕೆ ಸಂಬಂಧಪಟ್ಟಂತ ರಣತಂತ್ರಗಳ ಬಗ್ಗೆ, ಕಾರ್ಯತಂತ್ರಗಳ ಬಗ್ಗೆ ಅಷ್ಟೇ ಚರ್ಚೆ ಆಗತ್ತೆ. ಹಾಗಾಗಿ ಬೇರೆಯವರನ್ನ ಆ ಸಂದರ್ಭದಲ್ಲಿ ಬಿಟ್ಕೊಂಡಿದ್ದೇ ಆದ್ರೆ ತಮ್ಮ ಒಂದು ರಣತಂತ್ರಗಳ ಬಗ್ಗೆ ಅವರಿಗೆ ಮಾಹಿತಿ ಹೋಗುತ್ತೆ ಅನ್ನುವಂತಹ ಕಾರಣಕ್ಕೆ ಯಾವುದೇ ಪಕ್ಷಗಳಿರಬಹುದು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅವರ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಳಗಡೆ ಬಿಟ್ಕೊಳ್ಳೋದಿಲ್ಲ, ಶಾಸಕರನ್ನ ಹೊರತುಪಡಿಸಿ. ಆದ್ರೆ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಈ ಇಬ್ಬರು ನಾಯಕರು ಹೋಗ್ತಾರೆ, ಅಲ್ಲಿ ಅವರ ನಾಯಕರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಸಹಜವಾಗಿ ಕುತೂಹಲ ಕೂಡ ಮೂಡ್ತಾ ಇದೆ. ಈಗ ಎಸ್ಟಿ ಸೋಮಶೇಖರ್ ಅವರ ಜೊತೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಬಹುದು. ಆ ಕಾರಣಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಇದರ ಹಿಂದೆ ಕೇಳಿ ಬರ್ತಾ ಇರುವಂತಹ ಮಾತುಗಳು.
ಸೊ ಹಾಗಾಗಿ ಲೋಕಸಭಾ ಚುನಾವಣೆ ಈಗ ಹತ್ರ ಬರ್ತಾ ಇರೋದ್ರಿಂದ ಸೋಮಶೇಖರ್ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಯಾಕೆಂದ್ರೆ ಅಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ. ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ಇರೋದ್ರಿಂದ ಸೋಮಶೇಖರ್ ಅವರನ್ನ ಕರೆತಂದು ಚುನಾವಣೆ ಹೊಸ್ತಿಲಲ್ಲಿ ಅಲ್ಲಿ ನಿಲ್ಲಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ನಿರ್ಧಾರ. ಸೊ ಹಾಗಾಗಿ ಸೋಮಶೇಖರ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಪಕ್ಷಕ್ಕೆ ಇನ್ನೂ ಜಾಯಿನ್ ಆಗಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ಗೆ ಈಗ ಏನಾದರೂ ಜಾಯಿನ್ ಆಗಿದ್ದೇ ಆದರೆ ಅದು ಅವರ ಶಾಸಕ ಸ್ಥಾನದ ಮೇಲೆ ಹೊಡೆತ ಬೀಳುತ್ತೆ. ಸೊ ಆ ಕಾರಣಕ್ಕೆ ಲೋಕಸಭೆ ಹತ್ರ ಬಂದಾಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತಹ ಒಂದು ನಿರ್ಧಾರಗಳನ್ನ ಸೋಮಶೇಖರ್ ಅವರು ಮಾಡಬಹುದು. ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತಹ ಒಂದು ಪ್ರಯತ್ನಗಳು ಒಳೊಳಗೆ ನಡೀತಾ ಇತ್ತು. ಆದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಅದರ ಬಗ್ಗೆ ಚರ್ಚೆಗಳಾಗಿರಲಿಲ್ಲ. ಆದ್ರೆ ನಿನ್ನೆ ಅವರು ಭೇಟಿಯನ್ನ ಮಾಡಿರುವಂತದ್ದನ್ನು ನೋಡಿದಾಗ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಈಗ ಸಿಗ್ತಾ ಇದೆ. ಯಾಕಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ. ಹಿಂದೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಂತಹ ಭೀಮಣ್ಣ ಅವರು ಈ ಬಾರಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ, ಶಾಸಕರಾಗಿದ್ದಾರೆ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ಗಳಿಲ್ಲ. ಈ ಒಂದು ಕಾರಣಕ್ಕೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರನ್ನ ಕರೆತಂದಿದ್ದೇ ಆದರೆ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದೇ ಆದರೆ ಆಗ ಅಲ್ಲಿ ಸುಲಭವಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿದೆ. ಯಾಕೆಂದ್ರೆ ಅಲ್ಲಿ ಬ್ರಾಹ್ಮಣ ಸಮುದಾಯ ಅತಿ ಹೆಚ್ಚಿನ ಮತಗಳು ಅಲ್ಲಿರೋದ್ರಿಂದ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದವರು. ಆ ಕಾರಣಕ್ಕೆ ಅವರನ್ನು ಅಲ್ಲಿ ನಿಲ್ಲಿಸಿದ್ರೆ ನಾವು ಗೆಲ್ಲಬಹುದು ಆ ಕ್ಷೇತ್ರವನ್ನ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಸೊ ಆ ಕಾರಣಕ್ಕೆ ಇಬ್ಬರ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿರಬಹುದು. ನಿನ್ನೆ ಭೇಟಿ ಸಂದರ್ಭದಲ್ಲೂ ಕೂಡ ಇದೇ ಚರ್ಚೆ ಆಗಿದೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ನೀತಿ. ಓಕೆ, ಧನ್ಯವಾದ ಶಿವು ತಮ್ಮ ಡೀಟೇಲ್ಸ್ಗಾಗಿ.